ಹಾಯ್ ಹಲೋ ಪ್ಯಾಮ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಫೋಟೋ ಅಥವಾ ನಿಮ್ಮ ಫೋಟೋ ಆಗಿರ್ಬೋದು, ನಿಮ್ಮ ಗ್ಯಾಲರಿಲಿ ಫೋಟೋ ಆಗಿರ್ಬೋದು, ನಿಮ್ಮ ನೆಚ್ಚಿನ ಫೋಟೋಗಳೇ ಆಗಿರ್ಬೋದು, ಮೆಮೊರಿಫುಲ್ ಆಗಿರೋ ಫೋಟೋಗಳು ಗ್ಯಾಲರಿಲಿ ನೀವು ಮಡಿಕೊಂಡಿರ್ತೀರ ಫೋನಲ್ಲಿ ತಗೊಂಡು. ಅದನ್ನು ನೀವು 1-2 ವರ್ಷದಿಂದನೂ ಅಥವಾ 5 ವರ್ಷದಿಂದನೂ ಮಡಿಕೊಂಡಿರ್ತೀರ ನೆನಪಿಗೆ ಅಂತ. ಅದನ್ನು ಹೇಗೋ ನೀವು ಡಿಲೀಟ್ ಮಾಡಿಬಿಟ್ಟಿರ್ತೀರ ಅಥವಾ ಯಾರೋ ಡಿಲೀಟ್ ಮಾಡಿಬಿಟ್ಟಿರ್ತಾರೆ, ನಿಮ್ಮ ರಿಲೇಷನ್ ಫ್ರೆಂಡ್ಸ್ ಅಥವಾ ನಿಮಗೆ ಗೊತ್ತಿಲ್ಲದೆ ನೀವೇ ಡಿಲೀಟ್ ಮಾಡಿಬಿಟ್ಟಿರ್ತೀರ. ಆ ಫೋಟೋನ ನೀವು ರಿಕವರಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು, ಮತ್ತೆ ರಿಕವರಿ ಆಗುತ್ತಾ, ಮತ್ತು ಅದು ನಿಮಗೆ ಸಿಗುತ್ತಾ, ಮೆಮೊರೇಬಲ್ ಆಗಿರೋ ಫೋಟೋ ನಮಗೆ ಸಿಗುತ್ತಾ ಅನ್ನೋ ನಿಮ್ಮ ಪ್ರಶ್ನೆಗೆ ನನ್ನ ವಿಡಿಯೋದಲ್ಲಿ ಉತ್ತರ ಇದೆ. ಮತ್ತು ಹಾಗೆಯೇ ಪ್ರೂಫ್ ಸಮೇತ ನಿಮಗೆ ಆ ಫೋಟೋಗಳು ಸಹ ಸಿಗುತ್ತೆ. ಅದು ಏನು ಯಾವ ಥರ ಅನ್ನೋದನ್ನು ವಿಡಿಯೋನ ಫುಲ್ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಗೂಗಲ್ ಫೋಟೋಸ್ ಅಂತ ಆ್ಯಪ್ ಇರುತ್ತಲ್ಲ, ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಅಥವಾ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಅದನ್ನು ಅಪ್ಡೇಟ್ ಮಾಡ್ಕೋಬೇಕು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ. ನಾನು ಅದನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮ ಜಿಮೇಲ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಈ ರೀತಿ ನೀವು ಯಾವುದೋ ಅಕೌಂಟ್ ಇರ್ತೀರ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಎಂಟರ್ಪ್ರೈಸ್ ಬರುತ್ತೆ ಫ್ರೆಂಡ್ಸ್. ಎಂಟರ್ಪ್ರೈಸಲ್ಲಿ ನಿಮಗೆ ಈ ರೀತಿ ಫೋಟೋಸ್ ಸೆಟ್ಟಿಂಗ್ಸ್ ಅಂತ ಕಾಣ್ತಾ ಇರ್ಬೋದು ಕೆಳಗಡೆ. ಅದಕ್ಕೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ಇದನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಸ್ಕಿಪ್ ಆದ್ರೂ, ನೀವು ವಿಡಿಯೋ ಸ್ಕಿಪ್ ಮಾಡಿದ್ರು ನಿಮಗೆ ಒಂದು ಗೊತ್ತಾಗಲ್ಲ, ಯಾಕಂದರೆ ಅದು ಪೂರ್ತಿ ನೋಡಿದ್ರೇ ಗೊತ್ತಾಗೋದು. ಈ ರೀತಿ ಸೆಟ್ಟಿಂಗ್ಸ್ಗೆ ಓಪನ್ ಮಾಡಿದ ತಕ್ಷಣ ಇಲ್ಲಿ ಬ್ಯಾಕಪ್ ಅಂದರೆ ಜಿಮೇಲ್ ಅಂತ ಇರುತ್ತೆ, ಅದಕ್ಕೆ ಓಕೆ ಕೊಡಬೇಕಾಗುತ್ತೆ. ಓಕೆ ಕೊಟ್ಟ ತಕ್ಷಣ ನಿಮ್ಮ ಜಿಮೇಲ್ ಅಕೌಂಟ್ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ಇಲ್ಲಿ ಬ್ಯಾಕಪ್ ಕ್ವಾಲಿಟಿ ಅಂತ ಇರುತ್ತೆ, ಮತ್ತು ಮೊಬೈಲ್ ಡಾಟಾ ಯೂಸಿಂಗು, ಬ್ಯಾಕಪ್ ಡೈವರ್ಸ್ ಫೋಲ್ಡರ್ಸ್ ಅಂತ ಇರುತ್ತೆ. ನೋಡ್ತಾ ಇರ್ಬೋದು. ಬ್ಯಾಕಪ್ ಕ್ವಾಲಿಟಿ ಅಂದರೆ ಒರಿಜಿನಲ್ ಕ್ವಾಲಿಟಿ, ಸ್ಟೋರೇಜ್ ಸರ್ವರ್ ಮತ್ತು ಎಕ್ಸ್ಪ್ರೆಸ್ ಸೆಲೆಕ್ಟ್ ಅಂತ ಎಲ್ಲ ಇರುತ್ತೆ. ಇದೇನು ನಮಗೆ ಅಷ್ಟೊಂದೇನು ಯೂಸ್ ಆಗಲ್ಲ, ಯಾಕಂದರೆ ಸುಮ್ಮನೆ ನೋಡ್ಕೊಂಡು ನಾವು ಯಾವ ರೀತಿ ಜಿಮೇಲ್ ಅಂದರೆ ನಮ್ಮ ಮೊಬೈಲ್ ಯಾವ ರೀತಿ ಡಾಟಾನ ಇದು ಮಾಡ್ತಿದೆ ಅನ್ನೋದಕ್ಕೆ ತೋರಿಸ್ತಾ ಇರೋವಂಥದ್ದು. ನೆಕ್ಸ್ಟ್ ಆಪ್ಷನ್ಸು ಮೊಬೈಲ್ ಡಾಟಾ ಯೂಸಿಂಗ್. ಇದರಲ್ಲಿ ನೀವು 100 MB 50 MB ಅಂತ ಇರುತ್ತೆ. ಇದರಲ್ಲಿ 50 MBಗೆ ನೀವು ಓಕೆ ಕೊಡಬೇಕಾಗುತ್ತೆ. ಇದು ಮೊದಲನೇ ಆಪ್ಷನ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಆಪ್ಷನ್ಸಲ್ಲಿ ನಿಮ್ಗೆ ಮಾಡಬೇಕಾಗಿರೋವಂಥದ್ದು ಇದೇನೆ, ಯಾಕಂದರೆ ಇದು 50 MB ಅಂತರದಲ್ಲಿ ಇದು ನಿಮ್ಮ ಹಳೆ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರೋದು ಅದನ್ನು ಬ್ಯಾಕಪ್ ಮಾಡ್ತಾ ಇರುತ್ತೆ. ನೋಡ್ತಾ ಇರ್ಬೋದು. ನನ್ನ ಮೊಬೈಲಲ್ಲಿ ನೀವು ನೋಡ್ತಾ ಇದ್ದೀರಾ. ನಾನು ಓಕೆ ಕೊಟ್ಟ ತಕ್ಷಣ ಅದು ಬ್ಯಾಕಪ್ ಆಗ್ತಿದೆ. ನಂತರ ನೀವು ಬ್ಯಾಕಪ್ ಡೈವರ್ಸ್ ಫೋಲ್ಡರ್ಸ್ಗೆ ನೀವು ಓಕೆ ಕೊಡಬೇಕಾಗುತ್ತೆ. ನೀವು ಮೊದಲು ಹಿಂದೆ ನಿಮ್ಮ ಯೂಸ್ ಮಾಡಿರೋವಂತಹ, ನೀವು ಯಾವ ಆ್ಯಪಲ್ಲಿ ನೀವು ಯೂಸ್ ಮಾಡಿರೋವಂತಹದ್ದು ಯಾವ್ಯಾವ ಇರುತ್ತೆ ಅದಕ್ಕೆ ನೀವು ಈ ರೀತಿ ಆನ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು. ನಾನು ಆನ್ ಮಾಡ್ಕೋತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಶೇರ್ ಇಟ್ ಆಗಿರ್ಬೋದು ಅಥವಾ ಕಿನಿ ಮಾಸ್ಟರ್ ಯಾವ್ಯಾವ ಆಪ್ಷನ್ ನೀವು ಆ್ಯಪ್ಗಳಲ್ಲಿ ನೀವು ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ಯೂಸ್ ಮಾಡಿರ್ತೀರ ಅಂಥ ಆ್ಯಪ್ಗಳನ್ನ ಈ ರೀತಿ ಒಂದ್ಸಲ ಈ ರೀತಿ ಆನ್ ಮಾಡಿ ಮತ್ತೆ ಅದನ್ನು ಆಫ್ ಮಾಡ್ಕೋಬೇಕು. ಯಾಕಂದರೆ ಒಂದ್ಸಲ ಆನ್ ಮಾಡಿ ಆಫ್ ಮಾಡಿದ್ರೆ ಅದು ಮತ್ತೆ ಈ ರೀತಿ ಪ್ಯಾಕಪ್ ಆಗ್ತಾ ಹೋಗ್ತಾ ಇರುತ್ತೆ. ನಿಮ್ಮ ಹಳೆ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ಎಲ್ಲ ಸಹ. ವೀಡಿಯೋಸ್ಸು ಸಹ ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಫೋಟೋಸ್ ಮಾತ್ರ ಪಕ್ಕ 100% ಹೇಳ್ತೀನಿ ಫ್ರೆಂಡ್ಸ್. ನಿಜವಾಗ್ಲೂ ನಿಮ್ಮ ಹಳೆ ಫೋಟೋಸ್ ಎಲ್ಲ ನಿಜವಾಗ್ಲೂ ರಿಕವರಿ ಆಗುತ್ತೆ. ಇದು ಸತ್ಯ. ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ಬೋದು. ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ದಯವಿಟ್ಟು ನೋಡಿ ಈ ವಿಡಿಯೋನ. ನಿಮಗೆ ಇಷ್ಟ ಆದರೆ ನನ್ನ ಈ ಮಾಹಿತಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ, ಮತ್ತು ಶೇರ್ ಮಾಡಿ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೆ, ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರ್ಬೋದು ನನ್ನ ಫೋಟೋಸ್ಗಳು 2021-20 ಅಲ್ಲಿಂದನೂ ಸಹ ನನ್ನ ಫೋಟೋಸ್ಗಳು ಬ್ಯಾಕಪ್ ಆಗಿದೆ. ನೀವು ನೋಡ್ತಾನೆ ಇರ್ಬೋದು. ನಾನು ಅಂದರೆ ತೋರಿಸ್ತಾ ಇದ್ದೀನಿ. ಪ್ರೂಫ್ ಸಮೇತ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಂಬಲ್ಲಲ್ಲ, ಸುಮ್ಮನೆ ಇದು ಮಾಡ್ತಾರೆ, ತೋರಿಸ್ತಾರೆ ವೀಡಿಯೋಗೋಸ್ಕರ, ಲೈಕ್ಗೋಸ್ಕರ ಅಂತೀರ. ನೋಡ್ತಾ ಇರ್ಬೋದು. 2021-20 ಫೋಟೋಸ್ ಕಲೆಕ್ಟ್ ಆಗಿದೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡ್ತಾ ಇದ್ದೀನಿ.